ಎಲ್ಲರನ್ನು ಒಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಇದೇನೇ ಇದು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ಸ್. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಕ್ವಾಲಿಟಿ ಲೈಫ್ ನ ಕೊಡ್ತಾ ಇರೋದು ನೋಡಿ ನಾನಂತೂ ಫುಲ್ ಶಾಕ್ ಆಗೋದೆ. ಹಾಗಾಗಿ ನಿಮ್ಗೂ ಈ ಹಾಸ್ಪಿಟಲ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇದೇ ಹಾಸ್ಪಿಟಲ್ ಒಳಗ್ ಹೋಗೋಕ್ಕೂ ಮುಂಚೆ ಒಂದು ವಿಷಯನ ನಿಮ್ಮೆಲ್ಲರಿಗೂ ಕ್ಲಿಯರ್ ಮಾಡ್ಬಿಡ್ತೀನಿ. ಏನಂತ ಅಂದ್ರೆ ಆಯುರ್ವೇದ ಅಂತ ಅಂದ್ರೆ ಒಂದು ಓಲ್ಡ್ ಸೈನ್ಸ್ ಅಲ್ಲ, ಗೋಲ್ಡ್ ಸೈನ್ಸ್. ಇನ್ ಫ್ಯಾಕ್ಟ್ ಇಟ್ ಈಸ್ ದ ಮದರ್ ಆಫ್ ಆಲ್ ಸೈನ್ಸ್. ಹಳೆ ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ನಮ್ಮ ದೇಹವನ್ನು ಹೇಗೆ ಆರೋಗ್ಯಕರವಾಗಿ ಮಾಡುವುದೇ ಅನ್ನುವುದೇ ಒಂದು ಶಾಸ್ತ್ರ. ಸೊ ಹಾಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ಒಳಗಡೆ ಹೋಗೋಣ. ಈ ಪುನರ್ಜನ್ಗೆ ಹೋಗಿ ಬಂದ್ಮೇಲೆ ನನ್ಗೆ ಅನ್ಸಿದೊಂದೇ, ನಮ್ಮ ಹಿತ್ಲಲ್ಲಿರೋ ತುಳಸಿ ಗಿಡದ ಬೆಲೆ ನಮ್ಗೆ ಗೊತ್ತಿಲ್ಲ. ಡಾಕ್ಟರ್ ಆಗಿರ್ಬೋದು ಮತ್ತೆ ಪೇಷಂಟ್ಸ್ ಆಗಿರ್ಬೋದು ಅವ್ರು ಕೇಳಿದ್ಮೇಲೆ ರಸಶಾಸ್ತ್ರ ಎಷ್ಟು ಪವರ್ಫುಲ್ ಅಂಡ್ ಎಫೆಕ್ಟಿವ್ ಅಂತ ಅಂದ್ಬಿಟ್ಟು ಜರ್ನಿಯಲ್ಲಿ ತಿಳ್ಕೊಂಡಿದ್ದಿಷ್ಟೇ. ಕ್ಯಾನ್ಸರ್ ಇಸ್ ನೋ ಮೋರ್ ಡೇಂಜರಸ್ ಇಫ್ ಯು ಮೂವ್ ವಿತ್ ಪುನರ್ಜನ್. ಸುಮಾರು 5,000 ವರ್ಷಗಳ ಹಳೆಯ ಆಯುರ್ವೇದ ಇದು. ಸೊ ಎಷ್ಟೋ ಮಹಾನ್ ಮುನಿಗಳು ಋಷಿಗಳು ಇದರ ಬಗ್ಗೆ ಮೊದಲೇ ಹೇಳಿದ್ದಾರೆ ಅಂಡ್ ಎಷ್ಟೋ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಸರಿಯಾಗಿ ಈ ರಸಶಾಸ್ತ್ರ ಟ್ರೀಟ್ಮೆಂಟ್ ನ ಬೇಸ್ ಮಾಡಿಕೊಂಡು ಪುನರ್ಜನ್ ಆಯುರ್ವೇದದವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂಡ್ ಎಷ್ಟೋ ಜನರಿಗೆ ಒಳ್ಳೆ ಲೈಫ್ ನು ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಫೋಟೋದಲ್ಲಿ ಇದಾರಲ್ವಾ, ಇವರೇನೆ ಈ ಹಾಸ್ಪಿಟಲ್ ಫೌಂಡರ್ MD ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಇವರು ಸುಮಾರು 20 ವರ್ಷಗಳ ಕಾಲ ರಸಾಯನ ಆಯುರ್ವೇದ ಶಾಸ್ತ್ರದಲ್ಲಿ ರಿಸರ್ಚ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ನ ಶುರು ಮಾಡಿದ್ದಾರೆ. ಇವರ ವಿಷನ್ ನ ಕೇಳಿದ್ರೆ ಎಂತರಿಗೂ ಒಂದ್ ನಿಮಿಷ ಮೈ ಜುಮ್ ಅನ್ಸುತ್ತೆ. ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಕ್ಯಾನ್ಸರ್ ಜೊತೆ ಫೈಟ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಪುನರ್ಜನ್ ರವರಿಗೆ ಒಂದು ದೊಡ್ಡ ಬ್ರಹ್ಮೋತ್ಸವ ಆಗಿರುತ್ತದೆ. ಮೇನ್ ಆಗಿ 4 ರೀಸನ್ ಇದೆ. ಅದು ಯಾವ್ಯಾವ್ದು ಅಂತ ಅಂದ್ರೆ, ಪಾಯಿಂಟ್ ನಂಬರ್ 1 ದ ಏಷಿಯಂಟ್ ಸೈನ್ಸ್. ಇಲ್ಲಿ ಬಳಸೋದು ಯಾವುದೇ ಸೊಪ್ಪು ಎಲೆ ಬೇರುಗಳನ್ನೆಲ್ಲ, ರಸಾಯನ ಪದ್ಧತಿಯಲ್ಲಿ ತಯಾರು ಮಾಡದ ಇಂಗ್ರೀಡಿಯೆಂಟ್ಸ್. ಸೆಕೆಂಡ್ ಪಾಯಿಂಟ್ ಬಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇದು ಪ್ರಾಕ್ಟಿಕಲ್ ಪಾಯಿಂಟ್ ಆಗಿದೆ. ನೀವೇನಾದ್ರೂ ಕೀಮೋ ಏನಾದ್ರು ತಗೋತಾ ಇದ್ರೆ ಸೊ ಕೀಮೋ ಜೊತೆಗೆ ಇದನ್ನು ಕೂಡ ಬಳಸಬಹುದು. ಯಾಕೆಂತಂದ್ರೆ ಇದನ್ನ ಬಳಸೋದ್ರಿಂದ ಕೀಮೋದಿಂದ ಸೈಡ್ ಎಫೆಕ್ಟ್ ಆಗೋದನ್ನೆಲ್ಲ ತಡೆಗಟ್ಟುತ್ತೆ ಅಂತ ಇಲ್ಲಿನ ಡಾಕ್ಟರ್ ಹೇಳಿದ್ದಾರೆ. ಥರ್ಡ್ ಪಾಯಿಂಟ್ ಬಂದು ಪೇನ್ಲೆಸ್ ಟ್ರೀಟ್ಮೆಂಟ್. ಕ್ಯಾನ್ಸರ್ ಅಂತ ಅಂದ್ರೆ ನಮ್ಗೆ ನೋವು ಕೊಡುವಂತ ಒಂದು ದೊಡ್ಡ ಕಾಯಿಲೆ. ಸೊ ನೋವು ತಿನ್ಕೊಂಡು ಮತ್ತೆ ಟ್ರೀಟ್ಮೆಂಟ್ ನ ಯಾಕೆ ತಗೋಬೇಕು? ಸೊ ಹಾಗಾಗಿ ಪುನರ್ಜನ್ ಆಯುರ್ವೇದದವರು ಖುಷಿಯಾಗಿ ನಾವು ಮನೆಯಲ್ಲೇ ಇದ್ಕೊಂಡು ನಮ್ಮ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿ ಟ್ರೀಟ್ಮೆಂಟ್ ತಗೊಳ್ಳೋಂಥದ್ದನ್ನ ಮಾಡಿದ್ದಾರೆ. ಇನ್ನ ಫೋರ್ತ್ ಪಾಯಿಂಟ್ ಬಂದು ಕಾಸ್ಟ್ ಎಫೆಕ್ಟಿವ್. ಸೊ ಕ್ಯಾನ್ಸರ್ ಬಂತು ಅಂತಂದ್ರೆ ಟ್ರೀಟ್ಮೆಂಟ್ಗೆ ಅಂತಾನೆ ಮನೆ ಮಠ ಎಲ್ಲ ಮಾರ್ಕೋಬೇಕಾಗುತ್ತೆ. ಸೊ ಮನೆ ಮಠ ಇವೆಲ್ಲ ಮಾರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಗೆ ಕೈಗೆ ಎಟುಕುವ ದರದಲ್ಲಿ ಸೊ ಈ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಸಿಗುತ್ತೆ. ಇನ್ನು ನಿಮ್ಗೆ ನಂಬಿಕೆ ಬಂದಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿದ್ದೀನಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ನ ಹಾಕಿದೀನಿ. ಹೋಗಿ ಕಾಲ್ ಮಾಡಿ ಎಂಕ್ವೈರೀಸ್ ನ ತಗೋಬಹುದು. ಅಂಡ್ ನಾವು ಮಾಡೋ ಒಂದು ಸಣ್ಣ ಸಹಾಯ ಇನ್ನೊಬ್ಬರಿಗೆ ಪುನರ್ಜನ್ಮ ನೀಡಿದಂತೆ. ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.